ಟಿ ವಿ ಸೆಂಟರ್ಕ್ ಅಂತ ಬರ್ತೈತೆ. ಇನ್ನು ಬೋಳಿ ಮಗಂದು ಸ್ಪ್ಲೆಂಡರ್ ಗಾಡಿ ನೋಡಿ ಗೈದು ಹೆಂಗೆ ತೋರಿಸೈತೆ ನನಗೆ ಕಿತ್ತೋದು ನನ್ನ ಮಗಂದು ಗೈಸ್. ಬೇರೆ 90 ಅಂತ ತಿಳ್ಕೊಬಿಡಿ, ಅಮೌಂಟಲ್ಲಿ 90. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಾರ್ಜೆ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಸಂಜೆ 6-10 ಗಂಟೆಗಿದೆ. ಬೆಳಗ್ಗೆಯಿಂದ ಒಂದೆರಡು ಆರ್ಡ್ರ್ ಮಾಡಿದ್ದೆ ಅಷ್ಟೇ. ಓಲಾದಲ್ಲಿ ಒಂದು, ರ್ಯಾಪಿಡೋದಲ್ಲಿ ಒಂದು 42 ಪ್ಲಸ್ ಒಂದು ಇದನ್ನು ಮಾಡಿದ್ದೆ. ಸಂಜೆ ಮಾಡೋಣ ಅಂತ ಬಂದುಬಿಟ್ಟಿದ್ದೀನಿ, ಹುಷಾರಿರಲಿಲ್ಲ ಅಂತ ಹೋಗ್ಬಿಟ್ಟು ಮಲ್ಕೊಂಡವನು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 36,258. ನೋಡೋಣ ಒಂದು 2-3 ಅವರಲ್ಲಿ ಎಷ್ಟು ಬರ್ನಿಂಗ್ಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಇವಾಗ ಒಂದು ರ್ಯಾಪಿಡೋದಲ್ಲಿ ಬಿದ್ದಿರೋದು ಬೈಕ್ ಟ್ಯಾಕ್ಸಿ. ಎಲ್ಲಪ್ಪ ಅಂದರೆ ಪಿಕಪ್ಪು ರ್ಯಾಪಿಡೋ ಓಪನ್ ಆಗಿ ಭೈ. ಇಲ್ಲೇ ಎಲ್ಲೋ ಆಂಜನೇಯ ಟೆಂಪಲ್, ಕೃಷ್ಣ ಟೆಂಪಲ್ ಬ್ಯಾಕ್ ಸೈಡಲ್ಲಿ ತೋರಿಸ್ತಾಯಿತ್ತು ಪಿಕಪ್ಪು. ಮ್ಯಾಪ್ ಹಾಕೊಳ್ಳೋಣ ಎಲ್ಲೈತಪ್ಪ ಪಿಕಪ್ಪು. ಇಲ್ಲೇ ಒಳಗಡೆ ಇರೋದು, ದೇವಸ್ಥಾನ ಮುಂದ್ಗಡೆಯಿಂದ ದೇವ್ರ ಕೈ ಮುಕ್ಕೊಂಡು ಹೋಗಿಡೋಣ. ಓಂ ನಮಃ ಶಿವಾಯ. ಎಲ್ಲರೂ ಕಸ್ಟಮರು ಡೆಡ್ ಎಂಡ. ನೋಡೋಣ ಒಂದು 2-3 ಅವರ್, ಒಂದು 9 ಗಂಟೆವ್ರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಷ್ಟು ರೂಪಾಯಿ ಆಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಕಸ್ಟಮರ್ ಏನು ವೇಟ್ ಮಾಡ್ತಾರ ಯಾರಿಗೆ ಗೊತ್ತು. ಎಲ್ಲರಪ್ಪ ಕಸ್ಟಮರು, ಕಾಲ್ ಮಾಡಿಬಿಡೋಣ ರೀ ಕಸ್ಟಮರ್ಗೆ. ಯಪ್ಪ ದೇವ್ರೆ, ಇವಾಗ ಚೂರು ಕಮ್ಮಿ ಅನಿಸೈತೆ. ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ, ಆರಾಮಾಗಿ ನಿದ್ದೆ ಆಗಿಬಿಟ್ಟೈತೆ. ಹಲೋ ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಇಲ್ಲೇ ಒಳಗಡೆ ರೋಡಲ್ಲಿ ಇದ್ದೀನಿ ಮೇಡಮ್. ಬರ್ತೀನಿ ಅಂತಂದರು ಕಸ್ಟಮರು. ಎಲ್ಲವರು ಯಾರಿಗೊತ್ತು ಬಂದರು. ಹೋಗ್ಬಿಡೋಣ OTP ತೊಗೊಂಡು ಬೇಗ. ಎಲ್ಲಿ ರಾಜಾಜಿನಗರ RTO. ಹೇಳಿ ಮೇಡಮ್, OTP ಹೇಳಿ. 0353. ಕೂತ್ಕೊಳ್ಳಿ. ಹಾಂ ಕೂತ್ಕೊಳ್ಳಿ. 9 ಕಿಲೋಮೀಟ್ರ್ ಇದೆ ಗೈಸ್ ಇಲ್ಲಿಂದ ರಾಜಾಜಿನಗರ. ಓಹೋ ಓಡಿಸಲ್ಲ ಮೇಡಮ್, ಬನ್ನಿ ಗೈಸ್. ಇಲ್ಲಿಂದ ರಾಜಾಜಿನಗರ್ಗೆ ಹೋಗೋಣ. 9 ಕಿಲೋಮೀಟ್ರ್, ಅರ್ಧ ಗಂಟೆ ತೋರಿಸ್ತಾ ಇದ್ದಾನೆ. ಮಾಡಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದು ಮೇಡಮ್? 90 ಮೇಡಮ್. ಫೋನ್ಪೇನಾ? ಬಂದಿದ್ದೀನಿ. 90 ರುಪೀಸ್ ಆಗಿದೆ ಅಲ್ಲಿಂದ. ಆಲ್ಮೋಸ್ಟ್ 91 ಆಯಿತು. 6:43 ಆಯಿತು. ಇವಾಗ ಎಲ್ಲಿ ಕೊಡ್ತಾ ನೋಡೋಣ. 137 ರೂಪಾಯಿ ಆಗಿದೆ. ಬೆಳಗ್ಗೆ ಒಂದು 42 ರೂಪಾಯಿ ದುಡ್ದಿದ್ದೆ ಅಷ್ಟೇ ಗೈಸು. ಇವಾಗ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಓಲಾನು ಓಪನ್ ಮಾಡ್ಕೋತೀನಿ, ಊಬರ್ ಓಪನ್ ಮಾಡ್ಕೋತೀನಿ. ಇದು ಯಾವುದು ಹಾಸ್ಪಿಟಲು? ES ಹಾಸ್ಪಿಟಲ್ ಹತ್ರ ಇದ್ದೀನಿ ಇವಾಗ. 90 ಮೇಡಮ್. ನೀವು ಗೈಸ್ ಬೇರೆ 90 ಅಂತ ತಿಳ್ಕೊಬಿಡಿ, ಅಮೌಂಟಲ್ಲಿ 90. ಜನ ಬೇರೆ ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ತುಂಬ ಜನ ಸುಗಿ ಯಾಕೆ ಮಾಡ್ತಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿದೆಯಾ? ಎಷ್ಟು? ಹಾಂ ಓಕೆ ಮೇಡಮ್. ತುಂಬ ಜನ ಕೇಳ್ತಾ ಇದ್ದಾರೆ ಸ್ವಿಗ್ಗಿ ಯಾಕೆ ಮಾಡ್ತಾಯಿಲ್ಲ ಅಂತ. ಇದ್ಯಾವುದು 11 ಕಿಲೋಮೀಟ್ರ್ ಸ್ಕೀಲ್ ರಾಜನಗರ 177 11 ಕಿಲೋಮೀಟ್ರ್ ಕೊಟ್ಬಿಟ್ಟವನೇ ಪಾರ್ಸಲು. ಎತ್ಕೊಂಡಿದ್ದೀನಿ. GP ವಿಲ್ಲಾ ಬಸವನಗುಡಿ. ಇದೇನು ಆಫ್ ಆಯಿತಾ ಏನಾಯ್ತು ಹೋಯ್ತಾ ಗೊತ್ತಾಗ್ತಿಲ್ಲವಲ್ಲ ಇದನ್ನು. ಯಾರೋ ಎತ್ಕೊಂಡ್ರು ಅನಿಸುತ್ತೆ ನನ್ನ ಪ್ರಕಾರ. ಪಾರ್ಸಲ್ ಬಿದ್ದಿತ್ತು, ಅವ್ರು ಯಾರೋ ಎತ್ಕೊಂಡ್ಬಿಟ್ರು. ಪರವಾಗಿಲ್ಲ ಬಿಡಿ, ಯಾರೋ ಒಂದು ಇನ್ನೂ ಯಾವ್ದಾದ್ರು ಬೀಳುತ್ತೆ ನೋಡೋಣ ಗೈಸ್. ಸಿಗ್ತೀನಿ. ಇವೆಲ್ಲ ಜನರು ಆರ್ಡ್ರ್ ಮಾಡ್ತಾರೆ, ಪಾರ್ಸಲ್ನ ಇದನ್ನು ಮಾಡ್ಕೋತಾರೆ. ಎಲ್ಲಿಂದ ಬಂದುಬಿಡ್ತವೆ ಅಂತೀನಿ ಗೈಸ್. ಬೈಕಲ್ಲಿ ಆರ್ಡ್ರ್ ಮಾಡ್ತಾರೆ. ನಾನು OTP ಹೇಳಿದ್ದೀನಿ, ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಳ್ತಾರೆ ಬೈಕ್ ಅಂತ. ನನ್ನ ಹತ್ರ ಪ್ರೂಫ್ ಇದೆ ಅಂತಂದಾಗ ನಾನು ಯಾವ ವೀಡಿಯೋನ ಮಾಡ್ಕೊಂಡಿರಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಹೇಳಿದೆ. ಅವರು ಬ್ಲ್ಯಾಕ್ ಮೇಲ್ ಏನು ಮಾಡ್ತಾಯಿಲ್ಲ ಅಂತಂತ ಅವರು ಕಸ್ಟಮರು. ಇಲ್ಲ ಎದಕ್ಕೆ ಆರ್ಡ್ರ್ ಮಾಡ್ತಾರೆ ಮತ್ತು ಎಂಥ ಜನ ಅಂತೇನೆ. ಬಸ್ಸನಗಡಿ ಬಿದ್ದುಬಿಟ್ಟೈತೆ. 2 ಬ್ಯಾಗ್ ಕೊಡ್ತವ್ರೆ ಏನೋ ಇದರದ್ದು. ಮತ್ತು ನನಗೆ ಹೇಳ್ತವ್ರೆ ಅವರು ಕಸ್ಟಮರು, ಸರ್ ನಿಮಗೆ ಹೇಳಿದ್ನಲ್ಲ ಸರ್ ಪಾರ್ಸಲ್ ಇದೆ ಅಂತ. ಪಾರ್ಸಲ್ ಇದ್ದರೆ ಪಾರ್ಸಲಲ್ಲಿ ಆರ್ಡ್ರ್ ಮಾಡಬೇಕು. ಅದನ್ಬಿಟ್ಟು ಬೈಕ್ ಟ್ಯಾಕ್ಸಲ್ಲಿ ಕಮ್ಮಿ ಬರುತ್ತೆ ಅಂತ ಯಾರು ತೊಗೊಂಡು ಹೋಗ್ಬಿಡಿ ಗೈಸ್. ಪಾರ್ಸಲಲ್ಲಿ ಆರ್ಡ್ರ್ ಮಾಡಿದರೆ ಮಾತ್ರ ಪಾರ್ಸಲ್ ತೊಗೊಂಡು ಹೋಗುತ್ತೆ ಮನೆ. ಬೈಕಲ್ಲಿದ್ದರೆ ಬೈಕ್ ತೊಗೊಂಡು ಹೋಗ್ಬರುತ್ತೆ ಮನೆಗೆ ಕಸ್ಟಮರ್ನ. ಸುಮ್ಮನೆ ಅದರಲ್ಲಿ ದುಡ್ಡು ಕಮ್ಮಿ ಸಿಗುತ್ತೆ ಅಂತ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕಸ್ಟಮರ್ ಬೇಗ ಬರ್ತಾರೆ ಅನ್ಕೋತ ಲಗೇಜ್ ಇದ್ಬಿಡುತ್ತೆ. ಕ್ಯಾನ್ಸಲ್ ಟ್ರಿಪ್. ಇದ್ಯಾವುದು? ಹಾಂ
ಇನ್ನೂ ಇದು ಕ್ಯಾನ್ಸಲ್ ಆಗಿಲ್ಲ ಇದು. ನಾನು ಕನ್ಫರ್ಮ್ ಬೇರೆ ಮಾಡ್ಕೊಂಡಿದ್ದೆ, ಅದೇ ತಲೆನೋಗ್ಬಿಟ್ಟಿತ್ತು. ಕಲೆಕ್ಟ್ ಪೇಮೆಂಟು ಹೋಗ್ಲಿ ಬಿಡಿ, ನಂದೇ ಇದ್ರದ್ದು ಏನಾಗಲ್ಲ, ಒಂದು 25 ರೂಪಾಯಿ. ಹಾಂ, ಏನಿದ್ರಾಗ ಇದು ಏನು ಕೈಲಿಂದ ಕಟ್ಕೋಬೇಕು? ಕೈಯಿಂದ ಏನಕ್ಕೆ, ಇಲ್ಲಿಂದ 1 ಕಿಲೋಮೀಟ್ರ್ ಬಂದಿದ್ದೀನಿ, ನಮ್ಮದೇನಿಲ್ಲ. ಸುಮ್ಮನೆ ತಲೆನೋವುಗಳು ಗೈಸ್. ಈ ಥರ ಮಾಡ್ತಾರೆ ನೋಡಿ ಕಸ್ಟಮರ್ ಒಬ್ಬೊಬ್ಬರು. ಏನು ಮಾಡೋಕ್ಕಾಗಲ್ಲ. ನಿಮಗೂ ಈ ಥರ ಆಗಿರುತ್ತೆ, ತುಂಬ ಜನಕ್ಕೆ ಆಗಿರುತ್ತೆ. ಬೈಕನ್ನ ಇದ್ರ ಮಾಡಿರ್ತಾರೆ, ನೋಡಿದ್ರೆ ಇದರಲ್ಲಿ ಆರ್ಡ್ರ್ ಮಾಡಿರ್ತಾರೆ. ಯಾವುದು ಇದೇನಿದು ಇನ್ನೂ ಆಗ್ತಾಯಿಲ್ವಾ? ರಾಂಗ್ ರೈಡರ್ ವೆಹಿಕಲ್ ಇಶ್ಯೂ ರೀಚ್ಡ್ ಕೊಡ್ತಾ ಇದ್ರೂ ಆಗ್ತಾಯಿಲ್ವಲ್ಲ ಗೈಸ್ ಇದು. ಓಕೆ ಆದರೂ ಕೊಡಬೇಕಲ್ಲ ಗೈದವರು, ಅದನ್ನು ಕೊಡ್ತಾಯಿಲ್ಲ ಗೈಸ್. ಇರಿ ಸಿಗ್ತೀನಿ ಏನಂತ ಗೈಸ್. ಆಯ್ತು ನೋಡಿ 104 ರೂಪಾಯಿ, 44 ರೂಪಾಯಿ ಲಾಸ್ಟ್ ಟ್ರಿಪ್ ಅಂತೆ. ಅದು ಕ್ಯಾಶ್, ನಮಗೂ ಬರೋಲ್ಲ ಯಾರಿಗೂ ಬರೋಲ್ಲ ಅದು. ನಾವು ಇದನ್ನಾಗಿದ್ದರೆ ಬರ್ತಿತ್ತು. ಇವಾಗ ನೋಡೋಣ, ಇಲ್ಲೇ ಇದನ್ನೇ ಎಲ್ಲಿ ರಾಜಾಜಿನಗರಲ್ಲಿ ಯಾವುದಾದ್ರು ಕೊಡ್ತಾನೆ ಅಂತ, ಯಾವುದೂ ಕೊಡ್ತಾನೆ ಇಲ್ವಲ್ಲ ಗೈಸ್. ಬೂಸ್ಟಲ್ಲಿ ಇದೆ ನಾನು, ಎಲ್ಲಿ ಆ್ಯಕ್ಟಿವ್ ಇದರಲ್ಲಿ ಅಂದರೆ ಸರ್ಚ್ ಜಾಸ್ತಿ ಕೊಡ್ತಾನೆ ರ್ಯಾಪಿಡೋದಲ್ಲಿ. ಇವಾಗ ಅಲ್ಲಿದ್ದೀನಿ ಆ ಝೋನಲ್ಲಿ ರಾಜನಗರ. ನೋಡೋಣ ಎಲ್ಲಿ ಬರುತ್ತೆ ಅಂತ. ನಿಮಗೂ ಈ ಥರ ಆಗಿದ್ದರೆ ದಯವಿಟ್ಟು ಬೈಕಲ್ಲಿ ಪಾರ್ಸಲ್ ಕೊಡ್ತಾರೆ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಇಲ್ಲ ಅಕ್ಷಯ್ ಏನು ಸರ್, ಪಿಕಪ್ ಹತ್ರ ಬಂದಮೇಲೆ ಕ್ಯಾನ್ಸಲ್ ಅಂತ ಹೇಳ್ತಾರೆ. 2-3 ಆ್ಯಪಲ್ಲಿ ದಯವಿಟ್ಟು ಇದನ್ನು ಮಾಡೋಕ್ಕೋಗ್ಬಿಡಿ ಸರ್. ನಾವು ಬರ್ತೀವಿ 2 ಕಿಲೋಮೀಟ್ರಿಂದ, ನೀವು ನೋಡಿದ್ರೆ ಈ ಥರ ಮಾಡಿದ್ರೆ ಮಾಡಿ ಕ್ಯಾನ್ಸಲ್ ಆಗಾದರೆ ಯಾರು ಲಾಸ್ ನೋಡಿ ಗೈಸ್. ಈ ಥರ ಆಗುತ್ತೆ ನೋಡಿ, ನಮಗೂ ಅಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಬೇರೆ ಆ್ಯಪಲ್ಲಿನೂ ಆರ್ಡ್ರ್ ಮಾಡಿಬಿಡ್ತಾರೆ, ಇಲ್ಲಿ ನಮಗೂ ತೊಂದರೆ. ಅವರು ಯಾರು ಬೇಗ ಬಂದುಬಿಡ್ತಾರೆ, 2-3 ಅಪ್ಲಿಕೇಶನಲ್ಲಿ ಮಾಡಿಬಿಡ್ತಾರೆ, ಯಾವ ರ್ಯಾಪಿಡೋ, ಓಲಾ, ಊಬರ್ ಅಂದ್ಕೊಂಡು. ನಮಗೆ ಈ ಥರ ಮಾಡ್ತಾರೆ ನೋಡಿ ಗೈಸ್. ಇವಾಗ ಹೇಳ್ತಾರೆ ಕಸ್ಟಮರು, ಇಲ್ಲ ಸರ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ. ಕ್ಯಾನ್ಸಲ್ ಆಗಿಲ್ಲ, ಇಲ್ಲಿ ಬಂದಮೇಲೆ ಹೇಳ್ತಾರೆ. ಏನು ದರಿದ್ರದವ್ರು ಇರ್ತಾರಪ್ಪ ಒಬ್ಬೊಬ್ಬರು. ಅವನು ರ್ಯಾಪಿಡೋಲ್ಲಿ ಓಪನ್ ಮಾಡಿರ್ಬೇಕು ಅನ್ಸ್ಕೊತೀನಿ ಅವನು ಕಸ್ಟಮರು. ಇದು ಕ್ಯಾನ್ಸಲ್ ಆಗೋರು ನಾನು ಸುಮ್ಮನೆ ವೇಟ್ ಮಾಡ್ತೀನಿ, ಯಾವಾಗ ಕ್ಯಾನ್ಸಲ್ ಮಾಡ್ತಾರೆ ನೋಡೋಣ. ಸುಮ್ಮನೆ ತಲೆನೋ. ಅಲ್ಲಿಂದ ಬಂದೆ 1 ಕಿಲೋಮೀಟ್ರಿಂದ ಲೋಕಲ್ ಇದಕ್ಕೆ ಯಲಹಂಕ ಕಡೆ ಬಿದ್ದುಬಿಟ್ಟೈತೆ ಅಂತ. ಯಲಹಂಕ ಇದೆ ಅದು, ಅಕ್ಷಯ್ ಉಪಾರ ಯಲಹಂಕ ಇದ್ದೀನಿ. ಅಕ್ಷಯ್ ಉಪಾರ ಇದ್ರ ಹತ್ರ ರಾಜೇಂದ್ರ ಬಸವೇಶ್ವರ ನಗರ ಬರುತ್ತೆ, ಅಲ್ಲಿ ಬಂದಿದ್ದೀನಿ. ಚೆನ್ಸಂದ್ರೆ ಯಾರೋ ಎತ್ಕೊಂಡ್ಬಿಟ್ರಲ್ಲ ಗೈಸ್, ವೈಟ್ ಫೀಲ್ಡಿಗೆ ಬಿದ್ದಿತ್ತು ಪಾರ್ಸಲು. ಕ್ಯಾನ್ಸಲ್ ಆದ್ರೆ ಮಾಡುವ ಗುರುವೇ. ವಿನಾಯಕ್ ಲೈಟ್ ಕುಶಾಲ್ ನಗರ್ ಸರ್, ಎಲ್ಲಿ ಬಂತು ಗೈಸ್? ಕುಶಾಲ್ ನಗರ 125ನಾ? ನಾಗಪುರ, ಬಸವೇಶ್ವರ ನಗರಿಂದ ನಾಗಪುರ, ಯಾವುದು ಬೇಡ. ಎಲ್ಲಿ ಬಂತು ಇದು? ಕುಶಾಲ್ ನಗರ, ಯಶವಂತಪುರ, 5 ಕಿಲೋಮೀಟ್ರ್. ಯಾರೋ ಎತ್ಕೊಂಡು ಬಿಟ್ಟರೆ, ಚಿಕ್ಕ ಆರ್ಡ್ರ್ ಇದ್ದರೆ ಬೇಗ ಎತ್ಕೊಂಡು ಬಿಡ್ತಾರೆ ನೋಡಿ ಗೈಸ್. ಇನ್ನೂ ಕ್ಯಾನ್ಸಲ್ ಮಾಡ್ತಾಯಿಲ್ಲ ಇವರು. ಎಂಥ ಕಸ್ಟಮರ್ ಇರ್ಬೇಕು ನೋಡಿ. ಅದು ಸಿಗಬೇಕಿತ್ತು, ಹೇಳ್ತಿದ್ದೆ. ನೋಡೋಣ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಈ ಥರ ಆಗ್ತಾ ಇರುತ್ತೆ ಒಂದೊಂದ್ಸರಿ. ನಾನೇ ಕ್ಯಾನ್ಸಲ್ ಮಾಡ್ಕೋತೀನಿ, ಇವಾಗ ಏನು ಮಾಡೋಕ್ಕಾಗಲ್ಲ. ಎಲ್ಲೈತಪ್ಪ ಇದು? ಕ್ಯಾನ್ಸಲ್ ಆಯಿತು ಬಿಡಿ. ನೋಡಿ ಏನು ಮಾಡ್ತೀರಾ, ಇಲ್ಲಿ ಬಂದ ಮೇಲೆ ಇವಾಗ ಕ್ಯಾನ್ಸಲ್ ಮಾಡಿದ್ರು. ಇವಾಗ ರಿಸೀವ್ ಕ್ಯಾನ್ಸಲೇಷನ್ ಫ್ರೀ ರೈಡ್ ಕ್ಯಾನ್ಸಲ್ಡ್ ಅಂತೆ. ಸಾರಿ, ಕ್ಯಾಲ್ಕುಲೇಷನ್ ಫೀ ಅಂತೆ 15. ಯಶವಂತಪುರ ಬೇಡ, ಯಶವಂತಪುರ ಇರಿಗೆ ಸಿಗ್ತೀರ ಮತ್ತೆ. ಅಣ್ಣ ಇಲ್ಲಿ ನೋಡಿ ನಂದೆಲ್ಲ ಡಾಕ್ಯುಮೆಂಟ್ಸು ಅದಿನ್ನೂ ಅಪ್ಡೇಟ್ ಆಗಿಲ್ಲ. ಎಂಟರ್ಗೆ ತೋರಿಸ್ತೈತೆ, ಇನ್ನೂ ತುಂಬ ಜನ ಹೇಳ್ತಾವ್ರೆ ಹಂಗೆ ತೋರಿಸ್ತಾರದು. ಅದೇ ನೋಡಿ, ಅದು ನನ್ನ ಬೈಕ್ ಬಂದಿದೆ ನೋಡಿ, ಬೈಕ್ದು ಇದು ನಂದು. ಹಾಂ, ಟಿ ವಿ ಎಸ್ ಎಂಟರ್ಕ್ ಅಂತ ಬರ್ತೈತೆ. ಇನ್ನು ಬೋಳಿ ಮಗಂದು ಸ್ಪ್ಲೆಂಡರ್ ಗಾಡಿ ಐತೆ ನೋಡಿ, ಇದು ಹೆಂಗೆ ತೋರಿಸೈತೆ ನನಗೆ. ಕಿತ್ತೋದು ನನ್ನ ಮಗಂದು ಯಾವುದಿದು ಗಾಡಿ ನಂಬರ್ ನೋಡಿ ಬೇಕಾದ್ರೆ ಕರೆಕ್ಟಾಗಿದೆ ತಾನೆ? ಎಂಥ ಕಿತ್ತದ ನೋಡ ಅಣ್ಣ, ದಯವಿಟ್ಟು ಕ್ಯಾನ್ಸಲ್ ಮಾಡಿಬಿಡೋಣ, ಆಗಲ್ಲ ತೊಗೊಂಡೋಗಕ್ಕೆ. ಹೌದಾ? ಹೌದಾ? ಅಲ್ಲಿ ಇದರಲ್ಲಿ ಇರುತ್ತೆ ನೋಡಿ, ಅದು ಕ್ಯಾನ್ಸಲ್ ಆದಮೇಲೆ ಇದ್ರದ್ದು ಪಾರ್ಸಲಲ್ಲಿ ಬಂದುಬಿಡುತ್ತಲ್ಲ ಅದು. ನಾನು ಹಂಗೆ ಬರ್ತಾ ಇರೋದು ಇನ್ನೂ. ನನ್ನ ಮಗಂದು ಇವರು ಕ್ಯಾನ್ಸಲ್ ಆಯಿತು ಇವಾಗ. ಯಾವುದು ಕಾಕ್ ಸ್ಟೋನು ಪೋರ್ಟ್ರಲ್ಲಾದ್ರೂ ಇದ್ರ ಸ್ಪ್ಲೆಂಡರ್ ಅಂದರೆ ಸ್ಕೂಟಿ ಇದ್ರೆ ತೊಗೊಂಡು ಹೋಗ್ಬಿಡ್ತಾರೆ ಯಾರಾದ್ರೂ. ಎಲ್ಲರೂ ಆಗಲ್ಲ ನೋಡಿ, ಅಷ್ಟು ದೊಡ್ಡ ಐಟಮ್ ಇತ್ತು ಗೈಸ್. ಬಡ್ಡಿ ಮಗನ ಗಾಡಿ ನಂಬರ್ ಯಾಕೆ ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡೋಣ ಇರಿ ಗೈಸ್. ಇನ್ಸೆಂಟಿವ್ ಅರ್ನಿಂಗ್ಸು ಸರ್ವೀಸು ಇರಿಗೆ ಸಿಗ್ತೀನಿ. ಪ್ರೊಫೈಲಲ್ಲಿ ಹೋಗ್ಬಿಟ್ಟು, ಯಾಕಂದ್ರೆ ನಂಬರ್ ಸಿಕ್ಬಿಡುತ್ತಲ್ಲ ಅದಕ್ಕೆ. OTP ಹೇಳಿ ಮೇಡಮ್. 2398. ಹ್ಞೂ, ಕೂತ್ಕೊಳ್ಳಿ ಮೇಡಮ್. ಬನ್ನಿಗೆ ಇದು ಬೂಪ್ಸ್ ಅಂದ್ರಕ್ಕೆ ಡ್ರಾಪ್ ಐತೆ. ಎಲ್ಲಿಂದ ಇವಾಗ ಬೂಪ್ಸ್ ಅಂದ್ರಕ್ಕೆ ಹೋಗಬೇಕು. ಹೆಲ್ಮೆಟ್ ಹಾಕೊಂಡ್ಬಿಡಿ ಮೇಡಮ್ ಪ್ಲೀಸ್. ಎಷ್ಟು ರೂಪಾಯಿ ಕೊಟ್ಟಿದ್ರು ಏನು ಗೊತ್ತಿಲ್ಲ. 3 ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಗೈಸ್ ಇವಾಗ. ಅವಾಗಿಂದ ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ. ಯಾವುದೋ ಕನ್ಫರ್ಮೇಷನ್ ಹೋದೆ, ನೋಡಿದ್ರೆ ಅಲ್ಲಿ ಅದು ಇದರಲ್ಲಿ ಬಿದ್ದುಬಿಟ್ಟಿತ್ತು ರ್ಯಾಪಿಡೋದಲ್ಲಿ. ಅಲ್ಲಿ ನೋಡಿದ್ರೆ ಹಂಗೆ, ಇಲ್ಲಿ ನೋಡಿದ್ರೆ ಇದರಲ್ಲಿ ಹಿಂಗಾಯಿತು.
ಏನು ಮಾಡೋಕ್ಕಾಗಲ್ಲ. ಆ ಕಸ್ಟಮರ್ ನೋಡಿದ್ರೆ ಊಬರಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬಿಟ್ಟರು ಪಿಕಪ್ ಹತ್ರ ಹೋದ್ಮೇಲೆ. ಆಮೇಲೆ ಒಂದು ಪಾರ್ಸಲ್ ಬಿತ್ತಲ್ಲ ಅಂದ್ಕೊಂಡು ನಾನು ಎತ್ಕೊಂಡು ಹೋದರೆ ಐಟಮು ಜಾಸ್ತಿ ಇತ್ತು, ದೊಡ್ಡದಿತ್ತಲ್ಲ, ಹೋಗಲ್ಲ. ನನ್ನ ಗಾಡಿ ನಂಬರ್ ಕರೆಕ್ಟಾಗಿದೆ, ಎಂಟರ್ಗೆ ಯಾಕೆ ತೋರಿಸ್ತೈತೆ ಅಂತ ಗೊತ್ತಾಗ್ತಲ್ಲ ಗೈಸ್. ನಿಮಗೇನಾದ್ರು ಗೊತ್ತಾಗಿದ್ರೆ ದಯವಿಟ್ಟು ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಆಮೇಲೆ. ಗೈಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ಕಲ್ಪನಾ ಚೌಳ ರೋಡಲ್ಲಿ. ಡ್ರಾಪ್ ಮಾಡಿಬಿಡೋಣ. 117 ಮೇಡಮ್. ಆ ಕಡೆ ಮೇನ್ ರೋಡ್ ಕಡೆಯಿಂದ ಬಂದಿದ್ರೆ ಇನ್ನೂ ಜಾಸ್ತಿ ಆಗಿಬಿಡೋದು ಅನ್ಸ್ಕೊತೀನಿ ನಾನು. ಒಂದು ನಿಮಿಷ ತೊಗೊಳ್ಳಿ, ಸ್ಕ್ಯಾನ್ ಮಾಡಿ. 117 ಮೇಡಮ್. ಡ್ರಾಪ್ ಆಯಿತು. ಇಲ್ಲೇ ಯಾವುದೋ ಒಂದು ಬಿದ್ದಿತ್ತು, ಅದು ಎತ್ಕೊಳ್ಳಿಲ್ಲ, ಪಾರ್ಸಲ್ ಆರ್ಡರ್ ಬಿದ್ದಿತ್ತು. ₹249 ಇದೆ. ಇನ್ನೂ ಎಷ್ಟೊತ್ತಾಗುತ್ತೆ? ಇನ್ನೂ ಇವಾಗ 7:50 ಗಂಟೆ ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಬಾಯ್. ಬನ್ನಿ ಗೈಸು, ಇಲ್ಲಿಂದ ಮತ್ತೆ ಯಾವ್ದು ಕೊಡ್ತಾನೆ ಅಂತ ನಾವು ವೇಟ್ ಮಾಡ್ಕೊಂಡು ತೊಗೊಂಡು ಹೋಗೋಣ. ಮುಂಚೆ ನಾನು ಸ್ವಿಗ್ಗಿ ಜಾಯ್ನ್ ಆದಾಗ ಈ ಜಾಗದಲ್ಲಿ ಎಷ್ಟೋ ಸರಿ ಕುತ್ಕೊಂಡ್ಬಿಟ್ಟಿದ್ದೆ. ಇಲ್ಲೆಲ್ಲ ಫಿಲ್ಟರ್ ಕಾಫಿ ಅದು ಇದು ಕಿಚನ್ಸ್ ಇತ್ತಲ್ಲ SBI ಬ್ಯಾಂಕ್ ಮೇಲ್ಗಡೆ. ಏನೋ ಒಂಥರ ಅಲ್ಲಿ ಆರ್ಡ್ರ್ ಇಲ್ಲದ್ರೂ ಕುತ್ಕೊಂಡ್ಬಿಡೋರು ಆರಾಮಾಗಿ. ಬೆಳಗ್ಗೆ ಟೈಮ್ ಪಾಸ್ ಆಗ್ತಿತ್ತು. ಹುಡುಗರೆಲ್ಲ ತುಂಬ ಜನ ಬಂದುಬಿಡೋರು. ಫಿಲ್ಟರ್ ಕಾಫಿ ಆಗಲಿ, ಮಧ್ಯಾಹ್ನ ಹೋಮ್ಲೆ ಅದು ಇದು. ಇವಾಗಿನ RT ನಗರ ಕೊಡ್ತಾನ. ಇದ್ಯಾವುದು ಶಾಂತಿನಗರ ಬೇಡ ಗೈತೀರಿ. ಹೋಗ್ಬಿಟ್ಟು ಒಂದು ಟೀ ಕುಡಿತೀನಿ ರೀ ಗೈಸ್, ಸಿಗ್ತೀನಿ ಮತ್ತೆ. ಗೈಸ್ 8:17 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟು ಬೆಳಗ್ಗೆಯಿಂದ ಮಾಡಿರೋದು ಎಷ್ಟು 249 ರ್ಯಾಪಿಡೋದಲ್ಲಿ. ಬೆಳಗ್ಗೆ ಒಂದೇ ಬೈಕ್ ಟ್ಯಾಕ್ಸಿ ಹೊಡೆದಿದ್ದು, ಇದೊಂದು 119, ಒಂದು ₹370 ಆಗಿದೆ. ಗಾಡಿ ಕಿಲೋಮೀಟರ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಬೆಳಗ್ಗೆ ಎಷ್ಟಾಗಿತ್ತು, ಬೆಳಗ್ಗೆ ಅಂದರೆ ಸಂಜೆ 36,258. 36,258. ಇವಾಗ ಎಷ್ಟಪ್ಪಾಗಿದೆ ಅಂದರೆ 36,285. ಬರೀ 27 ಕಿಲೋಮೀಟ್ರ್ ಓಡಿಸಿದ್ದೀನಿ ಗೈಸ್. ಪರವಾಗಿಲ್ಲ, ಸಾಕಷ್ಟೇ. ಒಂದು ₹300 ಆಗಿದೆ. 27 ಕಿಲೋಮೀಟ್ರ್. ಇನ್ನೂ 1 ಕಿಲೋಮೀಟ್ರ್ ಮನೆಗೆ ಹೋಗಬೇಕು. ಮತ್ತು ಇವತ್ತು ಕೆಲಸ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಸ್ವಿಗ್ಗಿ ಯಾಕೆ ಮಾಡ್ತಾಯಿಲ್ಲ, ಬರ್ತೀನಿ ಆದಷ್ಟು ಬೇಗ ಸ್ವಿಗ್ಗಿಗೆ. ಅವ್ನು ₹100 ಯಾವತ್ತು ಕೊಡ್ತಾನಲ್ಲ ಅವತ್ತು ಬರ್ತೀನಿ ಸ್ವಿಗ್ಗಿಗೆ. ಅಲ್ಲಿವ್ರಿಗೇನು ಬರೋಲ್ಲ. ಯಾಕಂದ್ರೆ ಒಂದು ದಿವಸ ಆದರೂ ಹೊಡಿಬೇಕಾಯ್ತೆ. ಒಂದು 5,000 ಸ್ವಿಗ್ಗಿದಲ್ಲಿ ಟಾರ್ಗೆಟ್ ಇಟ್ಕೊಂಡಿರೋದು. ಅದ್ರಗೋಸ್ಕರ ಸ್ವಿಗ್ಗಿದಲ್ಲಿ ಮಾಡ್ತಾಯಿಲ್ಲ. ಅವ್ನು ₹100 ಕೊಡ್ತಾನಲ್ಲ ಅವತ್ತು ಮಾಡ್ತೀನಿ ನಾನು. ಇವಾಗ ಬರೀ ₹75-60 ಇಷ್ಟ ಕೊಡ್ತಾವಣೆ. ಅದಕ್ಕೆ ನೋಡೋಣ ಅವನು ಯಾವತ್ತು ಕೊಡ್ತಾನಲ್ಲ. ಆಲ್ಮೋಸ್ಟ್ ನೆಕ್ಸ್ಟ್ ವಾರದಲ್ಲಿ ಕೊಡ್ತಿರ್ಬೋದು ಅನ್ಕೋತೀನಿ. ಅಲ್ಲಿಂದ ಮತ್ತೆ ಸ್ವಿಗ್ಗಿ ಕಂಟಿನ್ಯೂ ಮಾಡ್ತೀನಿ ಅನ್ಕೋತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.